ಹಾಯ್, ಇದು ಶನಿವಾರ ಸಂಜೆಯ ಕಂಟಿನ್ಯೂಷನ್ ಬ್ಲಾಗ್. ಇದು ಸಂಜೆ ಪೂಜೆಯನ್ನು ಮುಗಿಸ್ಬಿಟ್ಟು ಸಿಂಪಲ್ಲಾಗಿ ಒನ್ ಟೈಮ್ಗೆ ಆಗೋ ಥರ ಏನಾದರೂ ಮಾಡೋಣ ಅಂತೇಳಿ ಕಡಲೆಕಾಳನ್ನ ನೆನೆಸಿಟ್ಟಿದ್ದೆ. ಬೆಳಗ್ಗೆ ಹಾಗೆ ಮಧ್ಯಾಹ್ನ ಯಾವುದೇ ಪ್ರೋಟೀನ್ ಐಟಮ್ಸ್ ಏನು ತೊಗೊಂಡಿರಲಿಲ್ಲ. ಹಾಗಾಗಿ ರಾತ್ರಿ ಊಟಕ್ಕೆ ಸ್ವಲ್ಪ ಪ್ರೋಟೀನ್ ಇರಲಿ ಅಂತೇಳಿ ಕಡಲೆಕಾಳು ಉಸ್ಲಿ ಅಥವಾ ಸೆಮಿ ಗ್ರೇವಿ ಏನಾದರೂ ಮಾಡೋಣ ಅಂತೇಳಿ ರೆಡಿ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಫಸ್ಟಿಗೆ ಕಡಲೆಕಾಳನ್ನು ಚೆನ್ನಾಗಿ ಬೇಯಿಸಿಟ್ಕೋಬೇಕು 2 ವಿಷಲ್. ಅದಾದಮೇಲೆ ಒಂದು ಬೌಲ್ನಲ್ಲಿ 1 ಸ್ಪೂನಷ್ಟು ಕಡಲೆ ಹಿಟ್ಟು, ಅರ್ಧ ಸ್ಪೂನಷ್ಟು ಅಜ್ಕಾರದ ಪುಡಿ, ಧನಿಯಾ ಪೌಡರ್, ಹಾಗೆಯೇ 1/4 ಸ್ಪೂನಷ್ಟು ಗರಂ ಮಸಾಲ, ಅರಿಶಿನ ಪೌಡರ್ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ. ಅದಾದಮೇಲೆ ಒಂದು ಪ್ಯಾನ್ನಲ್ಲಿ ಸ್ವಲ್ಪ ಎಣ್ಣೆ, ಈರುಳ್ಳಿ, ಬೆಳ್ಳುಳ್ಳಿ ಹಾಗೆ ಟೊಮೊಟೊ ಸಣ್ಣಗೆ ಹೆಚ್ಚಿರೋವಂಥದ್ದು ಎಲ್ಲನೂ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ಈ ಮೊದಲೇ ಮಾಡಿರೋವಂಥ ಪೇಸ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ 1-2 ನಿಮಿಷ ಆದಮೇಲೆ ಬೇಯಿಸಿರೋಂಥ ಕಡಲೆಕಾಳನ್ನು ಹಾಕ್ಬಿಟ್ಟು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ರೆ ಸೆಮಿ ಗ್ರೇವಿ ರೀತಿ ಚಪಾತಿಗೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆಯೇ ನಾವು ಸ್ವಲ್ಪ ವೆಯ್ಟ್ ಲಾಸ್ ಜರ್ನಿಯಿಂದ ಬ್ರೇಕ್ ತೊಗೊಂಡಿದ್ರು ಕೂಡ ಈ ರೀತಿ ಪೋರ್ಷನ್ ಕಂಟ್ರೋಲಲ್ಲಿ ಊಟ ಮಾಡ್ಕೊಳ್ತಾ ಬರೋದ್ರಿಂದ ಸ್ವಲ್ಪನೂ ಸಹ ವೆಯ್ಟ್ ಗೇನ್ ಅನ್ನೋದು ಆಗೋದಿಲ್ಲ. ತುಂಬ ಈಸಿಯಾಗಿ ನಾವು ಅದೇ ವೆಯ್ಟನ್ನು ಮೇಂಟೈನ್